ಪಾಲಕ ತೀರಕಲ್ಲಿದ್ದೀವಿ. ಇಲ್ಲೇ ಶ್ರೀಕೃಷ್ಣಂಗೆ ಬೇಡ ಬಾಣ ಬಿಟ್ಟಿದ್ದು ಕಾಲಿಗೆ, ಮೊಲ ಅಂತ ಅನ್ಕೊಂಡು ಕಾಲಿಗೆ ಬಾಣ ಬಿಡೋದು. ಕೃಷ್ಣ ಸಾವನ್ನ ಪದಿಲ್ಲೇನೆ. ಹೇಳ್ತೀರಾ ದ್ವಾರಕ ಗೋಕುಲದಲ್ಲಿ ಶ್ರೀಕೃಷ್ಣ ಇದ್ದ ಅಂತೇಳಿ, ಬಟ್ ಇಲ್ಲಿ ಅವನಿಗೆ ಇದು ಕಾಡಿತ್ತು. ಒಂದು ಕಾಲದಲ್ಲಿ ಇದು ಕಾಡು, ಈಗ ಇದು ದೇವಸ್ಥಾನ ಆಗಿದೆ. ಇಲ್ಲಿ ದೇವಸ್ಥಾನ ಶ್ರೀಕೃಷ್ಣಗೆ ಸತ್ತಿರೋ ಸ್ಪಾಟ್ ಇದು, ಮರಣ ಹೊಂದಿರೋ ಜಾಗ ಇದು. ಬಟ್ ಗೋಕುಲದಲ್ಲಿ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಆ ಸಮುದ್ರ ರಾಜನ ಕೇಳಿ ಜಾಗ ಮಾಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಶ್ರೀಕೃಷ್ಣ ಸತ್ತ ತಕ್ಷಣ ಅವನೇನು ಸಾಮ್ರಾಜ್ಯ ಮಾಡಿದ ಅದು ಮಾತ್ರ ಮುಳುಗೋಗುತ್ತೆ. ಅವನಿದ್ದಂಥ ವಸತಿ ಅದೆಲ್ಲ ಸಮುದ್ರ ಜಾಗ ಅಲ್ಲ, ಇದೆಲ್ಲ ಸಮುದ್ರ ಜಾಗ ಅಲ್ಲ. ಏನು ಸಮುದ್ರ ಜಾಗ ಸಮುದ್ರ ದೇವ ಕೊಟ್ಟಿದ್ದ ಜಾಗ ಅದು ಮಾತ್ರ ವಶಪಡಿಸ್ಕೊಂತಾನೆ ಸಮುದ್ರ ದೇವ. ಇದು ಮಿಕ್ಕಿರೋಂಥ ಈ ಜಾಗಗಳು ಯಾವುದೂ ಮುಳುಗಡೆ ಆಗೋದಿಲ್ಲ. ಯಾವ ಜಾಗ ಅಂತ ತಿಳ್ಕೊಂಡು ಹೋಗೋಣ. ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಶ್ರೀಕೃಷ್ಣಗೆ ಬಾಣ ತಗಲಿದ್ದಂತಹ ಜಾಗನೇ ಇದೆ. ನಾವೀಗ ನೋಡ್ತಾ ಇರುವಂಥ ದೃಶ್ಯ, ಜರ ಎಂಬ ಬೇಡ ಶ್ರೀಕೃಷ್ಣ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣ ಅಶ್ವತ್ಥ ವೃಕ್ಷದ ಕೆಳಗಡೆ ಕುತ್ಕೊಂಡು ವಿಶ್ರಾಂತಿ ಪಡಿತಾ ಇರ್ತಾನೆ. ಆ ಟೈಮಲ್ಲಿ ಜರ ಎಂಬ ಬೇಡ ಶ್ರೀಕೃಷ್ಣನ ಬಲಗಾಲಿನ ಹೆಬ್ಬೆರಳನ್ನು ನೋಡಿ ಅದು ಮೊಲ ಅಂತ ಪರಿಗಣಿಸಿ ಬಾಣವನ್ನು ಬಿಡ್ತಾನೆ. ಆ ಬಾಣವನ್ನು ಬಿಟ್ಟಾಗ ಶ್ರೀಕೃಷ್ಣ ಪ್ರಾಣ ಪಕ್ಷಿ ಹಾರಿ ಹೋಗೋ ಸಮಯದಲ್ಲಿ ಜರ ಎನ್ನುವ ಬೇಡ ಶ್ರೀಕೃಷ್ಣನ ಬಳಿ ಕ್ಷಮೆಯನ್ನು ಯಾಚಿಸ್ತಾನೆ. ಆದ್ರೆ ಶ್ರೀಕೃಷ್ಣ ಬೇಡನಿಗೆ ತನ್ನ ಜನ್ಮ ರಹಸ್ಯವನ್ನ ತಿಳಿಸ್ತಾನೆ. ಅದೇನಂದ್ರೆ, ಹಿಂದೆ ತ್ರೇತಾಯುಗದಲ್ಲಿ ಕಿಷ್ಕಿಂಧೆಯ ರಾಜ ಆಗಿದ್ದ ವಾಲಿಯನ್ನ 7 ಮರದ ಹಿಂದೆ ನಿಂತು ನಾನು ವಧೆ ಮಾಡಿದ್ದೆ. ಆ ವಾಲಿಯೇ ನೀನು ಹಿಂದಿನ ಜನ್ಮದಲ್ಲಿಯೇ ನಿನಗೆ ಒಂದು ವರವನ್ನು ನೀಡಿದ್ದೆ. ಅದರ ಪ್ರಕಾರ ನೀನೇ ನನ್ನನ್ನು ವಧಿಸುವ ವರದಾನ ನಿನಗಿತ್ತು. ಹಾಗಾಗಿ ಇದರಲ್ಲಿ ಇನ್ನ ಲೋಪ ಏನೂ ಇಲ್ಲ ಎಂದು ಶ್ರೀಕೃಷ್ಣ ಜರ ಎಂಬ ಬೇಡನಿಗೆ ಸಾಂತ್ವನವನ್ನು ಹೇಳ್ತಾನೆ. ದೇವಸ್ಥಾನ ಸುತ್ತಮುತ್ತ ಜಾಗ ತುಂಬ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗಿದೆ. ನೋಡಿ, ಕೆತ್ತನೆಗಳು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುತ್ತಮುತ್ತ ಪೂರ್ತಿ ದೇವಸ್ಥಾನನೇ ಇದೆ. ಇಲ್ಲಿ ಬನ್ನಿ ಒಂದು ರೌಂಡ್ ಹಾಕೊಂಡ್ಬರೋಣ ದೇವಸ್ಥಾನ ಸುತ್ತ. ಶಿವನ ಜೊತೆ ಗಂಗೆ ಮತ್ತು ಪಾರ್ವತಿ. ಬಸವಣ್ಣ ಇದ್ರಿ ಇಷ್ಟ.